ಬೇತೈ ನೋಡು ಪಾನಿಪುರಿ ಮಸಾಲ ಪುರಿ ದ ಟೈಮ್ ಫುಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು. ಸ್ವಲ್ಪ ಹೊರಗಡೆ ಹೋಗಿ ಬರುವ, ಬನ್ನಿ. ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳಿ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ, ಓಕೆನಾ? 1 ಗಂಟೆ ಆಗಿದೆ, ಮಧ್ಯಾಹ್ನ 1 ಗಂಟೆ. ಹೋಗ್ತಾ ಮಾತಾಡ, ಓಕೆನಾ? ಬನ್ನಿ ಬನ್ನಿ. ಚೆನ್ನಾಗಿದೆ, ಸ್ವಲ್ಪ ಚಂಡಿ. ಬಿರಿಯಾನಿ ತಿಂದ ನಾಲ್ಕು ಜೊತೆ ರೀ. ಹಾ, ಬಿರಿಯಾನಿ ಬಡತ್ತೆ ಬೇತೈ ನೋಡು. ಬಿರಿಯಾನಿ ಬಡತ್ತೆ ಬೇತೈ ನೋಡು. ಬೇತ ಗೋಬಿ ಪಾನಿಪುರಿ ಮಸಾಲ ಪುರಿ. ಅವ್ರಿಗೆ ಬಿರಿಯಾನಿ ಬೇಕಂತ. ಬಿರಿಯಾನಿ ಬೊಕ್ಕ ಮಟನ್ ವಡ ಇತ್ತೆ ಬಿರಿಯಾನಿ ಬೋಡ ಇತ್ತೆ ಯಾನು ಬಿರಿಯಾನಿ ತಿನ್ಪುಜ್ಜಿ ತರಕಾರಿ. ನಮ್ಮ ಅಮ್ಮನಿಗೆ ಬಿರಿಯಾನಿ ಬೇಕಂತೆ. ಬಿರಿಯಾನಿ ಬನ್ನಿ ಹೋಗ, ಏನಿರುತ್ತೆ ನೋಡಲ್ಲಿ. ಬಿರಿಯಾನಿ ಬರುತ್ತೆ ಅಂತ ಕೂತ್ಕೋತಾರಂತೆ. ಓಕೆ, ಬಿರಿಯಾನಿ ಬರುತ್ತೆ ಅಂತ ಹೇಳಿ ಕೂತ್ಕೊಳ್ಳಿ. ಯಾಕಂದ್ರೆ ದೊಂಬತ್ತ ಸ್ವಲ್ಪ ಹೊರಗಡೆ ಹೋಗಿ ಬರ. ಅವ್ರಿಗೆ ಬಿರಿಯಾನಿ ಅಂತ ಇದು ತಲೆಗೆ. ಹೋಗ, ನಾನು ಕೂತ್ಕೊಂಡೆ. ಏನು ಗೊತ್ತಾ, ಇವತ್ತು ನಾನು 1 ಗಂಟೆಗೆ ಹೋಗಿದ್ದು. ಯಾಕಂತೇಳಿ ಯೋಚನೆ ಮಾಡ್ತಾ ಇದ್ರ, ಸ್ವಲ್ಪ ಹೊರಗಡೆ ಊಟ ಮಾಡುವ ಅಂತೇಳಿ ಆಯಿತು. ಅದಕ್ಕೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮನಿಗೆ ಪಾರ್ಸಲ್ ಮಾಡಬೇಕಂತ ನಾನು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಇದು ಬಿಸಿಲಿಗೆ ಹಿಂಗೆ ಹಾಕಕ್ಕೆ ಹೆಂಗಿದೆ? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಂಗಿದೆ? ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ. ಅಲ್ಲಿ ಹೋಗಿ ಸಿಗ್ತೀನಿ. ಎಂಕಲು ಶಿರ್ತಾಡಿಗೆ ಬತ್ತ. ಶಿರ್ತಾಡಿಗೆ ಬಂದ್ವಿ ಆಯ್ತಾ. ಶಿರ್ತಾಡಿಯಲ್ಲಿ ನೋಡಿ ಮಧ್ಯಾಹ್ನದ ಟೈಮ್, ಫುಲ್ಲು ಮಧ್ಯಾಹ್ನ ಟೈಮ್. ಹೋಟ್ಲಲ್ಲಿ ಬಂದ್ವಿ ನೋಡಿ. ವೆಜ್ ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಮಶ್ರೂಮ್ ಮಿಕ್ಸ್ ಫ್ರೈಡ್ ರೈಸ್, ಪನ್ನೀರ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ, ಗೋಬಿ ಚಿಲ್ಲಿ, ನೂಡಲ್ಸ್, ಹಾಫ್ ನೂಡಲ್ಸ್, ವೆಜ್ ನೂಡಲ್ಸ್, ಪನ್ನೀರ್ ಮಶ್ರೂಮ್ ಮಿಕ್ಸ್ ನೂಡಲ್ಸ್, ಪನ್ನೀರ್ ನೂಡಲ್ಸ್, ಮಶ್ರೂಮ್ ನೂಡಲ್ಸ್, ಪನ್ನೀರ್ ನೂಡಲ್ಸ್, ಪನ್ನೀರ್ ನೂಡಲ್ಸ್. ತುಂಬ ದಿನ ಆಯ್ತು ನಾನು ತಿನ್ನ ಸ್ವಲ್ಪ ನೋಡು ಹೆಂಗಿದೆ ಅಂತ ನೋಡಿ. ಇದು ಶಿರ್ತಾಡಿಯಲ್ಲಿ ಹೋಟ್ಲ್ ಐತೆ, ಶಿರ್ತಾಡಿಯಲ್ಲಿ. ಏನು ಗೊತ್ತಾ, ಮನೆಯಲ್ಲೇ ಊಟ ಮಾಡಿ 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 ಬೇಜಾರಾಗಿತ್ತು. ಅದಕ್ಕೆ ಹೋಟೆಲ್ಗೆ ಬಂದ್ವಿ. ತುಂಬ ದಿನ ಆಯಿತು ಹೋಟೆಲ್ಗೆ ಬರೋದು. ಅದಕ್ಕೆ ಇವತ್ತು ಬಂದಿದ್ದು. ನೈಸ್ ನೈಸ್, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೋಟೆಲ್.
ಚೆನ್ನಾಗಿಲ್ಲ, ಅಷ್ಟೊಂದು ಟೇಸ್ಟ್ ಇಲ್ಲ, ಚೆನ್ನಾಗಿದೆ. ಇದು ಸ್ಯಾಂಡ್. ಇದು ನಮ್ಮ ಕಡೆ ಹೋಗೋ ಬಸ್ ಅಲ್ಲ, ಮಂಗಳೂರು ಬಳ್ಳಾಳ್. ಜಯಶ್ರೀ ಜಯಶ್ರೀ. ನಾನು ಇವಾಗ ರೇಷನ್ ಅಂಗಡಿಗೆ ಬಂದೆ, ಯಾಕಂದರೆ ಸಕ್ಕರೆ ಆಗಬೇಕಿತ್ತು, ಹಾಗೆ ಕೆಲವು ಐಟಮ್ಸ್ ಆಗಬೇಕಿತ್ತು. ಮನೇಲಿ ರೇಷನ್ ಸ್ವಲ್ಪ ಖಾಲಿ ಆಗ್ತಾ ಬರ್ತಾ ಇತ್ತು, ಅದಕ್ಕೋಸ್ಕರ ತಗೊಂಡು ಹೋಗುವಂತ ಬಂದೆ, ತಗೋತಾ ಇದ್ದೀನಿ. ನಾನು YT ಬಗ್ಗೆ ಏನು ಹೇಳೋದಂದರೆ, ನಾವು ಹೌದು YT ಯೂಟ್ಯೂಬ್ ಚಾನೆಲ್ ಮಾಡಿದ್ದೀವಿ ಅಂದರೆ ನಮಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತಲ್ಲ, ನಮಗೂ ಹೇಳುವವರು ಕೇಳುವವರು ಇರ್ತಾರೆ. ಹಾಗೆ ನಮಗೆ ಜವಾಬ್ದಾರಿ ಅಂತೇಳಿ ಒಂದು ಕೆಲಸಗಳಿರ್ತವೆ, ಮನೆ ಜವಾಬ್ದಾರಿ ಅಂತ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಯಾರು ಬ್ಯಾಡಾಗಿ ಮಾತಾಡಬೇಡಿ, ಯಾರು ಪರ್ಸನಲ್ ಆದ ವಿಷಯಗಳನ್ನು ಕೇಳಬೇಡಿ, ಪರ್ಸನಲ್ ಆದ ವಿಷಯಗಳನ್ನು ನೀವು ಬಯಸಬೇಡಿ ಅಂತ ಕೇಳ್ಕೊತೇನೆ. ನಂದು ಅಂತ ಕೆಲಸಗಳನ್ನು ನನಗೆ ಮಾಡೋಕ್ಕೆ ಬಿಡಿ. ನನಗೆ ಬೈಯೋ ಥರನೂ ಇಲ್ಲ, ಈ ಕಡೆ ನನಗೆ ಹೇಳುವ ಥರನೂ ಇಲ್ಲ. ಆ ಥರ ಆಗುತ್ತೆ ಒಂದೊಂದು ಸಿಚುವೇಷನಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪರ್ಸನಲಾಗಿ ಯಾರು ನನಗೆ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲೇ ಆಗಲಿ ನನಗೆ ಮಾತಾಡಬೇಡಿ. ಪರ್ಸನಲ್ ವಿಷಯ YT ಯೂಟ್ಯೂಬ್ ಬಗ್ಗೆ ಮಾತಾಡಿ ದಯವಿಟ್ಟು ನನಗೆ ಹರ್ಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಫ್ರೆಂಡ್ಸ್, ಅಣ್ಣ ತಮ್ಮಂದಿರು ಅಂತ ನನಗೂ ಪ್ರೀತಿ ಇದೆ, ಓಕೆನಾ? ನೀವು ಯಾರು ತಪ್ಪು ತಿಳ್ಕೊಬೇಡಿ, ಸದಾ ಪ್ರೀತಿ ಸದಾ ಇರುತ್ತೆ. ನೀವು ಕೊಟ್ಟ ಪ್ರೀತಿಗೆ ಸದಾ ಚಿರಋಣಿ. ಇಲ್ಲಿ ಕೂತ್ಕೊಂಡಿದ್ದೇನೆ ಅಂಗಡಿಯಲ್ಲಿ. ನೋಡಿ, ನಾವು ಬಂದ್ವಿ ಮನೆಗೆ. ಯಪ್ಪ ದೇವರ ಶೆಕೆನೆ, ದೊಂಬು ಬಂಡ ಸೂತಲ್ಲ ಕೊಂಟು. ಬಿರಿಯಾನಿ ಅಲ್ಲೇ, ಬಿಸಿ ಬಿರಿಯಾನಿ, ಬಿಸಿ ಕಜ್ಜಾಯ ತಿನ್ನಲೆ ನೀನು ಬಾರಿ ಏತು ತಿನ್ಬೇರ್ಬಿಟ್ಟು ಹೊಡಿತ ಕೊನ್ನ ನನಗ. ಕೊನಪ್ಪನ ಗಮ್ಮತ್ತು ಮಾತ್ರ ತಿನ್ ಪೂಜೆ. ಅಮ್ಮ ಬಿರಿಯಾನಿ ತಿಂತ ಏನಪ್ಪ ತಿನ್ನೋದೊಂದು ಆಸೆ ಆಯ್ತು ನನಗೆ. ಎಲ್ಲ ಪೆದ್ದು ಬೇಡ ಅಂದ ಕುಡಂಜಿ, ಎಲ್ಲ ಪೆದ್ದು ಬೇಡ ಅಂದ ಅಮ್ಮ ಕುಡಂಜಿ. ಬಿರಿಯಾನಿ ತಿನ್ನೋರು ಆಸೆ ಆಯ್ತು ನನಗೆ. ಬಿಸಿ ಮಲ್ತನ ಆತೆ. ಎಂತ ಗೊತ್ತಾ, ಅವ್ರು ಅಪರೂಪದಲ್ಲಿ ಬಿರಿಯಾನಿ ತಿನ್ನೋದು, ಅವ್ರು ಡೈಲಿ ತಿನ್ನಲ್ಲ ಚಿಕನ್, ಅಪರೂಪದಲ್ಲಿ ತಿನ್ನೋದು, ಅದಕ್ಕೆ ಅವ್ರಿಗೆ ಬಿರಿಯಾನಿ ತಿನ್ನು ಅಂತ ಆಗಿದ್ದು, ಓಕೆನಾ? ಅವ್ರು ಚಿಕನ್ ಎಲ್ಲ ಕಡಿಮೆ ತಿನ್ನೋದು, ಅದಕ್ಕೆ. ಬಿಸಿ ಕಜ್ಜಾಯ ಕೊಡಲಿ.